ಹೇಗಿದೆ ನೇಕಾರಗಳಿಗಂತ? ಸೂಪರ್ ಆಗಿದೆ. ನೇಕಾರರಿಗೆ ತುಂಬ ಮೆಸೇಜ್ ಇದೆ. ಸೂಪರ್ 100 ಸಿನಿಮಾ ಸೂಪರ್ ಆಗಿತ್ತು. ಭಾಳ ದಿವಸಗಳ ಹಿಂದೆ ಈ ಥರ ಒಳ್ಳೆ ಸಿನಿಮಾ ಬಂದಿದೆ. ಮತ್ತೊಂದ್ಸಲಿ ಬಂದು ಖಂಡಿತ ನಾನು ನೋಡ್ತೀನಿ. ಸ್ವಿಟ್ಜರ್ಲ್ಯಾಂಡ್ ಅಂತೂ ನಾವು ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸೂಪರಾಗಿ ತೋರಿಸಿದ್ದಾರೆ. ಮತ್ತು ನಾವು ನೇಕಾರರ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಜೈ ಕರ್ನಾಟಕ, ಜೈ ಸಂಜು ಮತ್ತು ಗೀತಾ. ಅಂದರೆ ಎಷ್ಟೋ ವರ್ಷಗಳ ಮೇಲೆ ನಮ್ಮ ಕನ್ನಡ ಫಿಲಮ್ಮು ಮತ್ತು ಜನಗಳು ಮನೆ ಮುಟ್ಟುವಂತೆ ತೆಗೆದಿದ್ದಾರೆ ಡೈರೆಕ್ಟ್ರು ನಾಗಶೇಖರು. ಆದರೆ ಆರ್ಟಿಸ್ಟ್ಗಳು ಕೂಡ ಅದೇ ಥರ ತುಂಬ ಚೆನ್ನಾಗಿ ನಗುಮುಖದಿಂದ ಅವರು ಇದರಿಂದ ಮನಸ್ಸು ಮುಟ್ಟಿದ್ದಾರೆ, ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ. ಮತ್ತು ಇದೇ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಲಿ ಅಂತ ನಮ್ಮ ಆಶಯ. ಯಾಕೆಂದರೆ ಎಲ್ಲೂ ಒಂದು ಚೂರು ಲೋಪದೋಪ ಏನೂ ಇಲ್ಲದೆ ಪ್ರತಿಯೊಬ್ಬರು ಸೈಲೆಂಟಾಗಿ ನೋಡುವಂಥ ಪಿಕ್ಚರ್ ತೆಗೆದಿದ್ದಾರೆ. ಆಮೇಲೆ ಈ ಥರ ಬೇಕು ನಮ್ಮ ಈಗಿನ ಜನ್ರೇಷನ್ಗೆ ಈ ಪಿಕ್ಚರ್ ಬೇಕೇ ಬೇಕು. ದಯವಿಟ್ಟು ಎಲ್ಲರೂ ಸಂಜೆ ವೇಸ್ನ ಬಂದು ನೋಡಿ ಥಿಯೇಟ್ರಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಹಾಯ್ ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗ್, ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಆಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ವಿಷಯದಲ್ಲಿ ಹೈಲೈಟ್. ಸೀನರಿ, ಎಂಡಿಂಗ್, ಗಂಡ ಹೆಂಡತಿ ಆಗಿರಬೇಕು ಎಲ್ಲ. ಅಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿಯಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ. ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ತನ್ನ ಹೆಂಡತಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಲ್ಲ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದು ದಯವಿಟ್ಟು ಎಲ್ಲ ನೋಡಿ. ಸಂಜು ವೆಡ್ಸ್, ಐ ಡೀಪ್ಲಿ ಲವ್ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜು. ಪ್ರೀತಿ ಮಾಡಿದ್ರೆ ಒಬ್ಬ ಹುಡುಗ ಹೆಂಗೆ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಪಾರ್ಟ್ 1 ಪಾರ್ಟ್ 2 ಏನೋ ಕನೆಕ್ಷನ್ ಇಲ್ಲ. ನಾವು ಕನೆಕ್ಷನ್ ಇದೇನೆ ಅಂದ್ಕೊಂಡು ಬಂದ್ವಿ, ಬಟ್ ಇದೇ ಒಂದು ಸಪ್ರೇಟ್ ಸ್ಟೋರಿ. ಬಟ್ ಚೆನ್ನಾಗಿದೆ. ಸ್ಲೋ ಮೆಲೋ ಡ್ರಾಮಾ, ಒಂದು ರೊಮ್ಯಾಂಟಿಕ್ ಮೂವಿ. ತುಂಬ ಒಳ್ಳೆ ಎಂಜಾಯ್ ಮಾಡ್ತಾರೆ ಎಲ್ಲರೂ. ತುಂಬ ಚೆನ್ನಾಗಿದೆ. ಇತ್ತು ಲಾಸ್ಟಲ್ಲಿ ತುಂಬ ಬೇಜಾರಾಗುತ್ತೆ. ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಈ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಪಿಕ್ಚರೇನೆ. ಪ್ರೀತಿ ಅಂದರೆ ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಎರಡೂ ನೋಡಿದ್ದೀವಿ ನಾವು, ಎರಡೂ ಚೆನ್ನಾಗಿದೆ. ಇದನ್ನು ಸೂಪರಾಗಿ ಮಾಡಿದ್ದಾರೆ. ಎಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾದ ಲವ್ ಅಂದರೆ ಏನು ಅನ್ನೋದು ಇವಾಗಿನ ಯುವ ಜನತೆ ಅರ್ಥ ಮಾಡ್ಕೋಬೇಕು. ಇವಾಗಿನ ಕಾಲದಲ್ಲಿ ಬರೀ ಡೈವರ್ಸ್ಗಳು ಅದು ಇದು ಆಗುತ್ತಲ್ಲ, ಅಂಥವ್ರು ನೋಡಬೇಕಾದ ಪಿಕ್ಚರ್ ಇದು. ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ. ಇಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಗಂಡನ ಕಳ್ಕೊಂಡು ಎದುರಿಸುವಷ್ಟು ನೋವು ಇರುತ್ತಲ್ಲ, ಅದನ್ನ ಅವರು ಹೇಳಿದ್ರಲ್ಲ, ಧೈರ್ಯ ಕೇಳಿದ್ರಲ್ಲ, ಅದು ಎಲ್ಲರಿಗೂ ಇನ್ಸ್ಪೈರ್ ಆಯಿತು ಅಂತ ಅನಿಸುತ್ತೆ ಅಷ್ಟೇ. ಆಮೇಲೆ ಈಗಿನ ಹೆಣ್ಮಕ್ಳು ಗಂಡನಿಗೋಸ್ಕರ ಬಡ್ದಾಡ್ತಾರೆ, ಬಟ್ ಅವ್ರ ಗಂಡ ಹೆಂಡತಿಗೋಸ್ಕರ ಬಡ್ದಾಡಿದ್ದು ಇಮೋಷ್ನಲ್ ತುಂಬ ಚೆನ್ನಾಗಿತ್ತು. ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಟ್ರೂ ಲವ್ಲಿಗೂ ಬೆಲೆ ಇಲ್ಲ, ಸುಮ್ಮನೆ ಇದನ್ನು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಟ್ರೂ ಲವ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಟ್ರಲ್ಲ, ಅದು ಒಂಥರ ಇಮೋಷ್ನಲ್ ಭಾಳ ನೋವು ಅನ್ನಿಸ್ತು ಎಂಡಿಗೆ ಅನಿಸ್ತು. ಬಟ್ ಅವ್ರ ಹೃದಯದಲ್ಲಿ ಇರ್ತಾರೆ, ಬಟ್ ಆದ್ರೂ ಲೈಫ್ ಲಾಂಗ್ ಅವಳು ಸಫರ್ ಆಗೋದು ಅದೆಲ್ಲ ನೋವುಗಳನ್ನು ನೋಡಿದ್ದೀವಲ್ಲ. ಸೊ ಹೀಗಾಗಿ ತುಂಬ ಎಮೋಷ್ನಲ್ ಅಟ್ಯಾಚ್ ಆಯಿತು.